ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇದೀಗ ಹೈಕಮಾಂಡ್ನಿಂದ ಸದ್ಯಕ್ಕಂತೂ ಸಚಿವ ಸಂಪುಟ ಪುನರಚನೆ ಬಗ್ಗೆ ಆಗಲಿ ಅಥವಾ ನಾಯಕತ್ವ ಬದಲಾವಣೆಯ ಬಗ್ಗೆ ಆಗಲಿ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ಇಲ್ಲ. ಆದರೆ ಚರ್ಚೆಗಳು ಮಾತ್ರ ಮುಗಿಲು ಮುಟ್ಟಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದ್ರೆ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಸಿಗ್ತಾ ಇದೆಯಾ, ಅಥವಾ ಹೈಕಮಾಂಡ್ ಈ ಬಗ್ಗೆ ಏನಾದ್ರು ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟಿದೆಯಾ, ಅಥವಾ ಈ ರೀತಿಯ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಏನು ಮಾಡ್ಬೋದು ಅಂತ ತಮ್ಮ ಒಬ್ಬ ಸಚಿವರಾಗಿ ಸಲಹೆ? ನಾವು ಯಾರು ಮಾತನಾಡಬಾರ್ದು. ಈ ನಾಯಕತ್ವ ಬದಲಾವಣೆ ಆಗಿರಲಿ, ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥದ್ದು ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ಬದಲಾವಣೆ ಅಂತಕ್ಕಂಥದ್ದು ನೀವೇ ಹೇಳಿದ್ರಿ ಮಾತನಾಡೋದಲ್ಲಿ ಪ್ರಾರಂಭದಲ್ಲಿ, ಯಾವ ರೀತಿ ಅಂತ ಹೈಕಮಾಂಡ್ ಸೂಚನೆ ಮಾಡ್ತಾ ಇಲ್ಲ. ಅವ್ರು ಸೂಚನೆ ಮಾಡಲಾರಂಗೆ ನಾವು ಸುಮ್ಮನೆ ಮಾತನಾಡೋದು, ಮಾಧ್ಯಮವ್ರು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಡೆಫಿನೆಟ್ಲಿ ಸ್ಪೆಕ್ಯುಲೇಷನ್ ಇದೆ. ಆ ಸ್ಪೆಕ್ಯುಲೇಷನ್ ಏನು ಕ್ಯಾಬಿನೆಟ್ ರೀಶಫಲ್ ಆಗಬೇಕಂತ ಏನು ಸ್ಪೆಕ್ಯುಲೇಷನ್ ಇದೆ, ಸ್ಪೆಕ್ಯುಲೇಷನ್ ಇಸ್ ಅಬೌಟ್ ದ ಕ್ಯಾಬಿನೆಟ್ ರೀಶಫಲ್ ಏನಿದೆ ಅದು ಖಂಡಿತವಾಗ್ಲೂ ಹೈಕಮಾಂಡು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸರ್ ಸಿದ್ದರಾಮಯ್ಯನವರ ಅನಿವಾರ್ಯತೆ ಎಷ್ಟಿದೆ ಅಂತ ಅಂದರೆ, ಕೇವಲ ನಾವು ಇನ್ನೂ ಒಂದೂವರೆ ವರ್ಷ ಅಥವಾ ಆಡಳಿತವನ್ನು ನೋಡಿದ್ರೆ ಸಾಕಾಗಲ್ಲ. ಮುಂದಿನ 2028ರ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷಕ್ಕೆ ಎಷ್ಟಿದೆ? ಎಲ್ಲಿವರೆಗೆ ಅವ್ರು ಇದ್ದಾರೆ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿ, ಅವ್ರ ಅವಶ್ಯಕತೆ ಯಾವಾಗಲೂ ಇದೆ. ಸೊ ದಟ್ಸ್ ವೈ ವಿ ಟೆಲ್ ಹಿಮ್ ನಾಟ್ ರಿಟೈರ್ ಆಗಬಾರ್ದು. ಅವರು ಎಲ್ಲಿವರೆಗೆ ದೇವ್ರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ, ವೇರ್ ಈಸ್ ಹೆಲ್ತ್ ಈಸ್ ವೆರಿ ಗುಡ್. ಸೊ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ, ನಾನು 106 ವರ್ಷ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ. ಯಾಕಂದರೆ ಅವ್ರು ಬಂದಿರತಕ್ಕಂಥ ಹಾದಿ ಸುಮಾರು 45 ವರ್ಷದ ಹೋರಾಟ, ಎಲ್ಲ ಅಪ್ರೆಸ್ ಕಮ್ಯುನಿಟಿಗಳು, ಶೋಷಿತ ವರ್ಗಗಳು ಅಂದರೆ ಯಾವುದು ಒಂದು ಕಮ್ಯುನಿಟಿ ಅಲ್ಲ, ಎಲ್ಲ ಕಮ್ಯುನಿಟಿಗಳಲ್ಲಿ ಶೋಷಿತ ವರ್ಗಗಳಿದ್ದಾರೆ. ಅದಕ್ಕೆ ಅವ್ರು ಸರ್ವೆ ಮಾಡಿಸ್ತಿರೋದು. ಸರ್ವೆ ಮಾಡಿಸ್ತಕ್ಕಂಥದ್ದು ಯಾವುದು ಜಾತಿನ ಹೊಡಿಬೇಕನ್ನೋದಲ್ಲ, ಎಲ್ಲ ಸಮಾಜದಲ್ಲಿ ಬಡವರು ಯಾರಿದ್ದಾರೆ ಅದು ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ರು ಸಿದ್ದರಾಮಯ್ಯ ಸಾಹೇಬ್ರನ್ನ. ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಬಡವರು ಎಷ್ಟಿದ್ದಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಏನಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಅದನ್ನೇ ಮಾಡ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥದ್ದು. ಸೊ ಆಲ್ವೇಸ್ ಅವ್ರ ಪರ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಇರ್ತಕ್ಕಂಥ ಗುಡ್ ವಿಲ್ಲು, ಅವ್ರು ಬಂದಿರ್ತಕ್ಕಂಥ ದಾರಿ, ಸೊ ಅದು ಯು ಕೆನ್ ನಾಟ್, ದೇರ್ ಇಸ್ ನಥಿಂಗ್ ದಟ್ ಯು ಕ್ಯಾನ್ ಮೈನಸ್ ಮಾಡಿ ಯೋಚನೆ ಮಾಡ್ತಕ್ಕಂಥ ಸಾಧ್ಯತೆಯೇ ಇಲ್ಲ. ಸರ್, ಈಗ ಸಚಿವ ಸಂಪುಟ ಪುನರಚನೆ ಒಂದು ಭಾಗ ಆದರೆ, ನಾಯಕತ್ವ ಬದಲಾವಣೆಯ ಅಂತಿಮ ತೀರ್ಮಾನಕ್ಕೆ ಏನಾದ್ರು ಹೈಕಮಾಂಡ್ ಬಂದಿದ್ದೇ ಆದರೆ ಅದನ್ನು ಟ್ಯಾಕಲ್ ಮಾಡೋಕ್ಕಾಗುತ್ತಾ, ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಕಾಂಗ್ರೆಸ್ ಫೇಸ್ ಮಾಡೋದಕ್ಕೆ ಅದೆಲ್ಲವನ್ನು ಸಾಧ್ಯ ಇದೆಯಾ? ಸೊ ಆ ಥರದ ವಿಚಾರಗಳು ಎಲ್ಲಿ ನಮಗೆ ಬಂದಿಲ್ಲ, ಮಾಧ್ಯಮದಲ್ಲೇ ಬರ್ತಿರ್ತಕ್ಕಂಥದ್ದು. ಆ ಥರ ವಿಚಾರ ಏನಿದ್ರು ಕೂಡ ಇಟ್ಸ್ ಓನ್ಲಿ ಬಿಟ್ವೀನ್ ಹೈಕಮಾಂಡ್ ಆ್ಯಂಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು. ಆ ಥರ ವಿಚಾರಗಳು ಏನೇನಿದ್ದರೆ ಅವರಿಬ್ಬರಿಗೆ ಬಿಟ್ಟಿರ್ತಕ್ಕಂಥದ್ದು ನಾವು ನಡುಕಲ್ಲಿ ಮಾತನಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಸ್ಪೆಕ್ಯುಲೇಷನ್ ಬಗ್ಗೆ ಮಾತನಾಡೋದೆಲ್ಲೋ ನಿಂದಿರಿಸಬೇಕು ಅನ್ನತಕ್ಕಂಥ ನನ್ನ ವಾದ.